ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ನೋಡೋದಕ್ಕೂ ಮುಂಚೆ ಯಾರು ಇನ್ನೂ ವಿನೋದ ವೈಎಂ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನೀನು ದಾರಿ ಹುಡುಕ್ಲಿಲ್ಲ ಅಂತ ಅನ್ಕೋ, ನಿನಗೆ ಒಂದು ದಾರಿ ಕಾಣಿಸ್ತೀನಿ. ಏನು ಮಾಡ್ತೀಯೋ ಬಿಡ್ತೀಯೋ ನಂಗೆ ಗೊತ್ತಿಲ್ಲ. ನಾನು ನಿನ್ಗೆ ವಹಿಸಿರೋ ಕೆಲಸನ ಮಾಡಿ ಮುಗಿಸ್ಬೇಕು ಅಷ್ಟೇಯ ಅಂತ ಹೇಳ್ತಾಳೆ ಈಶ್ವರಿ. ಅವರೇ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಅಲ್ಲಿ ಅಷ್ಟೊಂದು ಪೊಲೀಸವರು ಇದ್ದಾರೆ, ಅವ್ರ ಕಣ್ಣು ತಪ್ಪಿಸೋದು ಅಷ್ಟೊಂದು ಸುಲಭ ಅನ್ಕೊಬಿಟ್ಟಿದ್ದೀರಾ? ಮಾಡ್ತೀನಿ ಬಿಡಿ ಅಮ್ಮ ಅವರೇ ಅಂತ ಹೇಳ್ತಾನೆ ರೌಡಿ. ನಿನ್ನಂತ ಮುಟ್ಟಾಳನ್ನ ನಂಬದ್ನಲ್ಲ ಮಡಗ್ಲ ಫೋನ್ನ ಅಂತ ಥೂ ಅಂತ ಉಗ್ದಿ ಇಕ್ತಾಳೆ ಫೋನ್ನ ಈಶ್ವರಿ. ಇವನ್ ಕೈಯಲ್ಲಿ ಏನು ಮಾಡೋಕ್ಕಾಗಿಲ್ಲ ಅಂತಂದ್ರೆ ಆ 3 ಅಡಿ ತಪ್ಪಿಸ್ಕೊಬಿಡ್ತಾಳಲ್ಲ. ಏನ್ ಮಾಡ್ಲಿ ಅನ್ಕೊಂಡು ಸುಭಾಷ ನಡಿ ಹೋಗುವ ಅಂತ ಕಣ್ಣಲ್ಲೇ ಸೇಗ್ ಮಾಡ್ತಾಳೆ ಈಶ್ವರಿ. ಇತ್ತ ಶಿವರಾಮೇಗೌಡರು ದೇವ್ರಿಗೆ ಪೂಜೆ ಮಾಡ್ತಾ ಇರ್ತಾರೆ. ಆರತಿ ಮಾಡಿ ದೇವ್ರಿಗೆ ಶಿವರಾಮೇಗೌಡರು ಎಲ್ಲರಿಗೂ ಆರತಿ ಕೊಡ್ತಾರೆ. ಮತ್ತು ಚುರುಗಾಯಿ ಹೊಡಿತಾರೆ. ಭದ್ರಾ ಉತ್ಸವ ಹೊರಡ್ಲಿ ಅಂತ ಹೇಳ್ತಾರೆ. ಭದ್ರಾ ಮತ್ತು ವಿವೇಕು ಕೋಟ್ಲೆ ಎಲ್ಲ ಸೇರಿ ಉಲ್ಕೇರಮ್ಮ ದೇವ್ರನ್ನ ಎತ್ಕೊತಾರೆ ಮೆರಗಣೆ ಮಾಡೋದಕ್ಕಂತ. ಊರಿನ ಜನರೆಲ್ಲರೂ ಕೂಗ್ತಾ ಇರ್ತಾರೆ, ಜೈಕಾರ ಹಾಕ್ತಾ ಇರ್ತಾರೆ ದೇವ್ರಿಗೆ, ಉಲ್ಕೇರಮ್ಮಗೆ ಜೈ ಅಂತ. ವಿದ್ಯಾ ಖುಷಿಯಾಗಿರೋದನ್ನ ನೋಡಿ ಈಶ್ವರಿಗೆ ಸಹಿಸ್ಕೊಳ್ಳೋದಕ್ಕಾಗೋದಿಲ್ಲ. ಚಿತ್ರ ಅಲ್ಲಿ ನೋಡು, ಅವಳು ಖುಷಿಯಾಗಿರೋದನ್ನ ನೋಡಿದ್ರೆ ಹೊಟ್ಟೆ ಒಳಗೆ ಬೆಂಕಿ ಹಾಕ್ಕೊಂಡಂಗೈತೆ. ನಮ್ಮ ಹೊಟ್ಟೆಗೆಲ್ಲ ಬೆಂಕಿ ಹಾಕಿ ಏನು ಖುಷಿಯಾಗವಳೆ ನೋಡು. ಅಳೋದು ನೋಡ್ಬೇಕಂದ್ರೆ ಆಯ್ತಾ ಇಲ್ವಲ್ಲೇ ಅಂತ ಈಶ್ವರಿ ಹೇಳ್ತಾಳೆ. ಮೊದಲು ಅವ್ನಿಗೆ ಫೋನ್ ಮಾಡಿ ಏನಾದರೂ ಮಾಡೋಕೆ ಹೇಳವ್ವ ಅಂತಾಳೆ ಚಿತ್ರ. ಥೂ, ಅದೆಲ್ಲಿ ಸಾಯ್ತಾ ಇದ್ದಾನೋ ಅವನು ಅಂತ ಫೋನ್ ಮಾಡ್ತಾಳೆ. ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಎಲ್ಗೋ ಹೊಂಟೋಗವನೆ ಅಂತ ಹೇಳ್ತಾಳೆ ಈಶ್ವರಿ. ಉಲ್ಕೇರಮ್ಮನಿಗೆ ಜೈ ಅಂತ ಹೇಳಿ ಸುತ್ತಾಕ್ತಾ ಇರ್ತಾರೆ ರಚ್ಚೆ ಕಟ್ಟೆನ, ದೇವ್ರಿಕ್ಕಿದ್ ರಚ್ಚೆ ಕಟ್ಟೆನ. ಕಳಶಗಳು ಮತ್ತು ದೇವರು ಎತ್ಕೊಂಡು ಸುತ್ತಾಕ್ತಿರ್ತಾರೆ. ವಿವೇಕ್ ಬಂದು ಅವ್ರ ತಾತನಿಗೆ, ತಾತ ನಿಮ್ಮ ಹತ್ರ ಮಾತಾಡಬೇಕಾಗಿತ್ತು ಅಂತ ಹೇಳ್ತಾನೆ. ಕೇಳಿಸ್ತಾ ಇಲ್ಲಪ್ಪ, ಅಲ್ಲೋಗೋಣ ಬಾ ಅಂತ ಒಂದು ಸೈಡ್ಗೆ ಹೋಗಿ ಮಾತಾಡ್ತಾರೆ. ಹೇಳು ವಿವೇಕ್ ಅಂತಾರೆ ತಾತ. ತಾತ, ಈ ಆಚರಣೆಗಳೆಲ್ಲ ಏನೋ ಒಂಥರ ಚೆನ್ನಾಗಿರುತ್ತಲ್ಲ ಅಂತಾನೆ ವಿವೇಕು. ಈ ವಾತಾವರಣ ಎಲ್ಲ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಕೊಡುತ್ತೆ ಅಂತಾನೆ ವಿವೇಕು. ಅದಕ್ಕೆ ಅಲ್ವೇನಪ್ಪ ನಮ್ಮ ಪೂರ್ವಿಕರು ಆಗಿನ ಕಾಲದಿಂದನೂ ಈ ಆಚರಣೆ ನಡ್ಸ್ಕೊಬಂದಿದ್ದಾರೆ. ಎಷ್ಟೋ ವರ್ಷಗಳ ಹಿಂದೆ ಈ ಹಬ್ಬಕ್ಕೆ ಬಂದಿದ್ದು. ಆ ತಾಯಿ ನನ್ನ ಈಗ ಕರ್ಸ್ಕೊಂಡಿದ್ದಾಳೆ. ವಿವೇಕ್, ಈ ಜನಗಳ ಸಂಭ್ರಮ, ಮನೆಯವ್ರ ಸಂಭ್ರಮ ನೋಡ್ತಾ ಇದ್ರೆ ಮನಸ್ಸು ತುಂಬಿ ಬರುತ್ತಪ್ಪ ಅಂತ ತಾತ ಹೇಳ್ತಾರೆ. ತಾತ, ಹಾಗೆ ನಿಮ್ಮ ಮನಸ್ಸು ತುಂಬಿ ಬರೋವಂಥ ಒಂದು ವಿಷಯನ ಹೇಳ್ಬೇಕು ಅಂದ್ಕೊಂಡಿದ್ದೀನಿ ಅಂತ ವಿವೇಕ್ ಹೇಳ್ತಾನೆ. ಅದಕ್ಕೇನಂತೆ ಹೇಳು ವಿವೇಕ್ ಅಂತಾನೆ ತಾತ. ತಾತ, ಇಷ್ಟು ದಿನದಿಂದ ಎಲ್ಲ ನನ್ನ ಮದುವೆ ಆಗು, ಆದರೆ ನೀನು ಇಷ್ಟಪಟ್ಟರೆ ಆಗು ಅಂತ ಮಾತ್ರ ಹೇಳ್ತಾ ಇದ್ರಲ್ಲ ಅಂತ ವಿವೇಕ್ ಕೇಳ್ತಾನೆ. ಹೌದಪ್ಪ, ಬಂಧನ ಆಗ್ಬಾರ್ದಲ್ಲ ವಿವೇಕ್ ಅಂತ ತಾತ ಹೇಳ್ತಾರೆ. ತಾತ, ಇಲ್ಲಿಗೆ ಬಂದು ಶಿವರಾಮ ಅಂಕಲ್ ಫ್ಯಾಮಿಲಿ ನೋಡಿ ಮತ್ತೆ ಈ ದೇವಸ್ಥಾನಕ್ಕೆ ಬಂದಮೇಲೆ ನನಗೆ ಮದುವೆ ಆಗಬೇಕು ಅನಿಸ್ತಾ ಇದೆ ಅಂತ ವಿವೇಕ್ ಹೇಳ್ತಾನೆ. ವಿವೇಕ್ ಅವ್ರ ತಾತನಿಗೆ ತುಂಬ ಖುಷಿಯಾಗುತ್ತೆ. ಹಬ್ಬ, ನಿಜ ಹೇಳ್ತಾ ಇದೆಯಾ ತಾನೇ ಅಂತ ಕೇಳ್ತಾರೆ. ತಾತ, ದೇವಸ್ಥಾನಕ್ಕೆ ಬಂದು ಸುಳ್ಳು ಹೇಳೋಕ್ಕಾಗುತ್ತಾ? ನಾನು ನಿಜ ಮದುವೆ ಆಗ್ತಾ ಇದ್ದೀನಿ ಅಂತ ಹೇಳ್ತಾನೆ ವಿವೇಕು. ಇಷ್ಟು ಹೇಳ್ದಲ್ಲ, ಸಾಕು ಬಿಡು, ಮುಂದಿಂದೆಲ್ಲ ನಾನು ನೋಡ್ಕೊತೀನಿ ಅಂತ ತಾತ ಹೇಳ್ತಾರೆ. ತಾತ, ಆದರೆ ಒಂದು ಕಂಡೀಷನ್ ಅಂತ ವಿವೇಕ್ ಹೇಳ್ತಾನೆ. ನೀನು ಮದುವೆ ಆಗ್ತೀನಂದಲ್ಲ, ಅಷ್ಟು ಸಾಕು ಅಂತ ಹೇಳ್ತಾರೆ ತಾತ. ಏನು ಇಲ್ಲ ತಾತ, ನನ್ನ ಕೈ ಹಿಡಿದು ಬರೋ ಹುಡುಗಿ ನಮ್ಮ ಕುಟುಂಬದಲ್ಲೂ ಒಬ್ಳಾಗಿರ್ಬೇಕು. ಇಲ್ಲಿವರೆಗೂ ನಮ್ಮ ಕುಟುಂಬದಲ್ಲಿ ಹೇಗೆ ಒಗ್ಗಟ್ಟಿದೆಯೋ ಅದನ್ನ ಹಾಗೆ ಕಾಪಾಡ್ಕೊಂಡು ಹೋಗ್ಬೇಕು. ಮನೆ ಹಿರಿಯರ ಬಗ್ಗೆ ಗೌರವ, ಕಿರಿಯರ ಬಗ್ಗೆ ಪ್ರೀತಿ ಇಟ್ಕೊಂಡು ಒಟ್ನಲ್ಲಿ ನಮ್ಮ ಮನೆಯಲ್ಲಿರೋ ಸಂತೋಷನ ಇನ್ನೂ ಹೆಚ್ಚು ಮಾಡೋಳು ಆಗಿರ್ಬೇಕು ಅಂತ ವಿವೇಕ್ ಹೇಳ್ತಾನೆ. ಖಂಡಿತ ಅಂತ ಹುಡುಗಿನೇ ಸಿಗ್ತಾಳೆ ಬಿಡು, ಅಮ್ಮ ತಾಯಿ ಎಲ್ಲ ನಿನ್ನ ದಯೆ ಅಂತ ತಾತ ಕೈ ಮುಗ್ದು ಬೇಡ್ಕೊತಾರೆ. ತಾಯಿ ಮಹಿಮೆ ನೋಡ್ದ, ನಿನ್ನ ಬಾಯಿಂದನೇ ಆ ಮಾತನ್ನ ಹೊರಡಿಸಿದಾಳು ನೋಡು. ಅಂದಮೇಲೆ ಖಂಡಿತ ನಿನ್ಗಂತ ಹುಡುಗಿನೇ ಸಿಗುತ್ತೆ. ಏನು ಯೋಚನೆ ಮಾಡಬೇಡ, ತಾಯಿ ಆಶೀರ್ವಾದ ಸದಾ ನಮ್ಮ ಮೇಲೆ ಇದೆ ಅಂತ ತಾತ ಹೇಳ್ತಾರೆ. ಇತ್ತ ರೌಡಿ ಹೆಂಗ್ಸ್ ವೇಷ ಹಾಕ್ಕೊಂಡು ಕಳಶ ಇಟ್ಕೊಂಡ್ ಬಂದಿರ್ತಾನೆ. ಈಶ್ವರಿ ಹತ್ರ ಬಂದು, ಅವರೇ ಆ ತಗೋಬೇಕು, ಒಂದು ಸ್ವಲ್ಪ ಜಾಗ ಕೊಟ್ಟಿರಾ ಅಂತ ಕೇಳ್ತಾನೆ ರೌಡಿ. ಆ ಕಡೆ ಅಷ್ಟೊಂದು ಜಾಗ ಐತೆ ತಾನೇ, ನಾನು ಯಾಕೆ ನಿಂಗೆ ಜಾಗ ಬಿಡಬೇಕು, ಹೋಗ ಅತ್ತಗೆ ಅಂತ ಹೇಳ್ತಾಳೆ ಈಶ್ವರಿ. ಮೊದಲೇ ತಲೆ ಕೆಟ್ಟೈತೆ, ತಲೆ ತಿನ್ಬೇಡ ಅಂತ ಹೇಳ್ತಾಳೆ ಈಶ್ವರಿ. ಜಾಸ್ತಿ ತಲೆ ಕೆಡ್ಸ್ಕೋಬೇಡಿ ಅಮ್ಮವ್ರೆ, ಈ ಜಿಲೇಟಿ ಕೃಷ್ಣ ಒಂದ್ಕಿತ ಮಾತು ಕೊಟ್ಮೇಲೆ ಕೆಲಸ ಆಯ್ತು ಅಂತ ತಿಳ್ಕೊಳ್ಳಿ ಅಂತ ರೌಡಿ ಹೇಳ್ತಾನೆ. ಅವಳನ್ನ ಇವತ್ತು ಉಡಾಯಿಸ್ತೀನಿ ಅಂತ ಹೇಳ್ತಿರ್ತಾನೆ. ಏಯ್, ನೀನೇನ್ಲಾ, ಏನಿದ್ ನಿನ್ನ ಅವತಾರ ಅಂತ ಕೇಳ್ತಾಳೆ ಈಶ್ವರಿ. ಯಾಮರ್ಸ್ಬೇಕಂದ್ರೆ ವೇಷ ಬದಲಾಯಿಸ್ಬೇಕಮ್ಮವ್ರೆ ಅಂತ ರೌಡಿ ಹೇಳ್ತಾನೆ. ಈಶ್ವರಿ ವಿದ್ಯಾಮುಖ ನೋಡ್ಕೊಂಡು, ಲೇ 3 ಅಡಿ, ಈ ನಿನ್ನ ನಗು ಇವತ್ತೇ ಕೊನೆ ದಿನ ಕಣೆ, ಅದು ಏಟು ನಗ್ತೀಯ ನಗ್ದ್ಬಿಡು ಅಂತ ಈಶ್ವರಿ ಮನ್ಸಲ್ಲಿ ಹೇಳ್ಕೊಂತಿರ್ತಾಳೆ. ಇತ್ತ ಸುರಭಿನ್ನು ಸರು ಮಾತಾಡ್ತಾ ಇರ್ತಾರೆ. ಸುರಭಿ, ನಮ್ಮೂರ ಹಬ್ಬ ಇಷ್ಟ ಆಯ್ತಾ? ನಮ್ಮೂರ ಹಬ್ಬ ಅಂದ್ರೆ ಹಿಂಗೆಯಾ ಅಂತಾಳೆ ಸರು. ತುಂಬಾ ಇಷ್ಟ ಆಯ್ತು. ಸರು, ಬೈಕ್ ಬೀಗ ಹಾಕ್ಸ್ಕೊಂಡ್ರೆ ನೋವಾಗಲ್ಲ ತಾನೆ ಅಂತ ಕೇಳ್ತಾಳೆ ಸುರಭಿ. ಇಲ್ಲ ಸುರಭಿ, ನಾನು ಹೋದ್ಸಲಿ ನಮ್ಮ ಊರ ಹಬ್ಬದಲ್ಲಿ ಹಾಕ್ಸ್ಕೊಂಡಿದ್ದೆ ನೋಡು. ಬೈಕ್ ಬೀಗ ಹಾಕೊಂಡು ಕೆಂಡ ಹಾಯಿಸಿದ್ರೆ ಒಳ್ಳೇದಾಗ್ತದೆ. ಮತ್ ನಿನ್ಗೆ ಇನ್ನೊಂದು ವಿಷಯ ಗೊತ್ತಾ, ಕೆಂಡದ್ಮೇಲೆ ಕಾಲಿಟ್ರೆ ಒಂಚೂರು ಸುಡಕಿಲ್ಲ ಅಂತ ಸರು ಹೇಳ್ತಾಳೆ. ಹಾಗಿದ್ರೆ ನಾನು ಹಾಕ್ಸ್ಕೊಂತೀನಿ ಇರು, ನಾನು ದೊಡ್ಡಮ್ಮ ಕೇಳ್ತೀನಿ ಅಂತ ಹೇಳಿ ಸುರಭಿ ಮತ್ತೆ ಸರು ಅವ್ರ ದೊಡ್ಡಮ್ಮನ್ ಕೇಳೋದಕ್ಕಂತ ಹೋಗ್ತಾಳೆ.
ಇತ್ತ ಸರಿತಾ ಅಜ್ಜಮ್ಮ ಮತ್ತೆ ಮೋಹನ ಮಾತಾಡ್ತಿರ್ತಾರೆ. ಅಮ್ಮ, ಈ ಸಲ ನಾವು ಪೂಜೆಗೆ ಸೇರಿರೋದು ಎಷ್ಟು ಸಂತೋಷ ಆಗ್ತಿದೆ ಗೊತ್ತಮ್ಮ ಅಂತ ಸರಿತಾ ಹೇಳ್ತಿರ್ತಾಳೆ. ಅಲ್ಲಿಗೆ ಸುರಭಿ ದೊಡಮ್ಮ ದೊಡಮ್ಮ ಅನ್ಕೊಂಡ್ ಬರ್ತಾಳೆ. ಏನ್ ಸುರಭಿ ಅಂತ ಕೇಳ್ತಾಳೆ ಸರಿತಾ. ನಾನು ಸರ ಜೊತೆ ಬಾಯಿ ಬೀಗ ಹಾಕ್ಸ್ಕೊಂತೀನಿ ಅಂತಾಳೆ ಸುರಭಿ. ಬೇಡಮ್ಮ, ಇದ್ರದ್ದೇ ಆದ ರೀತಿ ನೀತಿಗಳೆಲ್ಲ ಇರುತ್ತೆ ಇದಕ್ಕೆ ಅಂತ ಸರಿತಾ ಹೇಳ್ತಾಳೆ. ಹೌದು ಕಣವ್ವ, ಮತ್ತೆ ಬಾಯಿ ಬೀಗ ಹಾಕ್ಸ್ಕೋಬೇಕಂದ್ರೆ ಒತ್ತಾರೆಯಿಂದ ಹನಿ ನೀರು ಕೂಡ ಕುಡಿಬಾರ್ದು ಅಂತ ಅಜ್ಜಮ್ಮ ಹೇಳ್ತಾಳೆ. ಸರು, ನೀನು ಕುಡ್ದಿಲ್ವಾ ಅಂತ ಸುರಭಿ ಕೇಳ್ತಾಳೆ. ಇಲ್ಲಪ್ಪ ಅಂತಾಳೆ ಸರು. ಸುರಭಿ, ಬೇಜಾರು ಮಾಡ್ಕೋಬೇಡ, ಒಂದ್ ಕೆಲಸ ಮಾಡೋಣ, ಮುಂದಿನ ವರ್ಷ ಎಲ್ರೂ ಇಲ್ಲಿಗೆ ಬರೋಣ, ಆಗ್ಬೇಕಾದ್ರೆ ನಿಮ್ ಬಾಯಿಗೆ ಬೀಗ ಹಾಕ್ಸ್ಕೊಂಡಿವಂತೆ, ಸಂತೋಷನಾ ಅಂತ ಸರಿತಾ ಕೇಳ್ತಾಳೆ. ಓಕೆ ದೊಡಮ್ಮ, ಅದ್ ಸರಿ, ಈ ಬಾಯಿ ಬೀಗ ಯಾಕೆ ಹಾಕಳ್ಸ್ಕೊಂತಾರೆ ಅಂತ ಕೇಳ್ತಾಳೆ ಸುರಭಿ. ಈ ಮಾತಿಗೆ ಮಾತು ಬೆಳೆದು ಜಗಳ ಆಗಿ ಅಸಮಾಧಾನ ಸೃಷ್ಟಿಯಾಗಿ ಹಬ್ಬದ ವಾತಾವರಣ ಹಾಳಾಗ್ಬಾರ್ದು ಅನ್ನೋ ಕಾರಣಕ್ಕೆ ನಮ್ಮ ಹಿರಿಯರು ಹಾಕೋಬೇಕು ಅಂತ ರೂಢಿ ಮಾಡಿದ್ರು. ಆದ್ರೆ ಇವಾಗ ಕೆಲವರು ಆಟೆ ಹಾಕೊಂತಾರೆ ಅಂತ ಅಜ್ಜಮ್ಮ ಹೇಳ್ತಾಳೆ. ಹಬ್ಬ ಅಂದ್ರೆ ಸಂತೋಷ, ಒಗ್ಗಟ್ಟು, ಬಾಂಧವ್ಯನ ಬಲಪಡಿಸ್ಬೇಕಲ್ವಾ. ಆದ್ರೆ ಈ ಸಮಯದಲ್ಲಿ ಸುಮ್ಕೆ ಏನೇನೋ ಮಾತಾಡೋದು, ಅದ್ರಿಂದ ಇನ್ನೊಂದೇನೋ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಅಂತ ಮೋಹನ ಹೇಳ್ತಾಳೆ. ಜೊತೆಗೆ ಹಬ್ಬ ಮಾಡೋ ಟೈಮಲ್ಲಿ ಮೌನವಾಗಿದ್ರೆ ಧ್ಯಾನ ಮಾಡಕ್ಕೆ ಸಹಾಯ ಆಗುತ್ತೆ ಅಂತ ಅಜ್ಜಮ್ಮ ಹೇಳ್ತಾಳೆ. ಎಲ್ಲಕ್ಕಿಂತ ಹೆಚ್ಚಾಗಿ ಮಾತನ್ನ ಬಿಟ್ಟು ಭಕ್ತಿಯಿಂದ ಹಬ್ಬ ಆಚರಣೆ ಮಾಡಿ ಒಗ್ಗಟ್ಟನ್ನ ಕಾಪಾಡೋ ಉದ್ದೇಶ ಅಂತ ಮೋಹನ ಹೇಳ್ತಾಳೆ. ಹಬ್ಬ ಅಂದ್ರೆ ಮಾತು ಮಿತಿಯಾಗಿರ್ಬೇಕು, ಮನಸ್ಸು ಶಾಂತವಾಗಿರ್ಬೇಕು, ಜೊತೆಗೆ ಎಲ್ರೂ ಸೇರಿ ಒಗ್ಗಟ್ಟಲ್ಲಿ ಸಂಭ್ರಮ ಪಡ್ಬೇಕು. ಅದಕ್ಕೆ ಈ ಬಾಯಿ ಬೀಗ ಶುರುವಾಗಿದ್ದು ಅಂತ ಅಜ್ಜಮ್ಮ ಹೇಳ್ತಾಳೆ. ನಡೀರಿ ಅಲ್ಲಿ ಕೊಂಡ ಪೂಜೆ ಮಾಡ್ಬೇಕಂತ ಹೋಗ್ತಾರೆ ಅಜ್ಜಮ್ಮ ಎಲ್ರು. ಇತ್ತ ಪುರೋಹಿತರು, ಗೌಡ್ರೆ ಕಳ್ಸದ ಪೂಜೆಗೆ ಹೋಗಿದ್ದವ್ರು ಬಂದ್ರ ಅಂತ ಕೇಳ್ತಾರೆ. ಗೋವಿಂದ ಅಂತಾರೆ ಶಿವರಾಮೇಗೌಡ್ರು. ಬತ್ತವ್ರಣ್ಣ ಅಂತ ಗೋವಿಂದೇಗೌಡ್ರು ಹೇಳ್ತಾರೆ. ಕಳಶ ಹಿಡ್ಕೊಂಡವ್ರ ಜೊತೆ ರೌಡಿನ್ನು ಕಳಶ ಹಿಡ್ಕೊಂಡು ನಿಂತ್ಕೊಂತಾನೆ. ಕಳಶಕ್ಕೆಲ್ಲ ಪೂಜೆ ಮಾಡಿ ದೇವ್ರಿಗೆ ಆರತಿ ಮಾಡ್ತಾ ಇರ್ತಾರೆ ಪುರೋಹಿತರು. ಹೂ ಬಾಡಕ್ಕಿನ್ನ ಮುಂಚೆ ಸುಗಂಧ ಹೆಚ್ಚಾಗುತ್ತಂತ ಕೇಳಿದ್ದೆ, ಈಗ ಅನ್ಭೋಗಿಸ್ತಾ ಇದ್ದೀನಿ ಕಣೆ ಅಂತ ಈಶ್ವರಿ ಮನ್ಸಲ್ಲಿ ಅನ್ಕೊಂತಿರ್ತಾಳೆ. ಈಗ ನೀವು ಮುಂದುವರ್ಸ್ಬೋದು ಅಂತ ಹೇಳ್ತಾರೆ ಪುರೋಹಿತರು. ಕಳಶದ ನೀರು ನಾವು ಒಬ್ಬೊಬ್ರೆ ಎತ್ಕೊಂಡೋಗಿ ಕೊಂಡ ಹಾಕೋ ಸೌದೆಗೆ ಹಾಕ್ತಾ ಇರ್ತಾರೆ. ಕಳಶದ ನೀರನ್ನ ಒಬ್ಬೊಬ್ರೆ. ಅಲ್ಲಿಗೆ ರೌಡಿನ್ನು ಹೋಗಿ ವೈರಿಂಗ್ ಸೆಟ್ ಮಾಡ್ತಾ ಇರ್ತಾನೆ ಅವನಿಕ್ಕಿರೋ ಬಾಂಬ್ಗೆ. ಎಲ್ಲ ರೆಡಿ ಮಾಡಿ ರೌಡಿ ಓಡೋಗ್ತಾ ಇರ್ತಾನೆ. ಇದನ್ನ ಗಮನಿಸ್ತಿರ್ತಾನೆ ಕ್ವಾಟ್ಲೆ. ಈಗ ಚಂಪಾ ನೀನೋಗವ್ವ ಅಂತ ಶಿವರಾಮೇಗೌಡ್ರು ಹೇಳ್ತಾರೆ. ಚಂಪಾ ಕಳಶದ ನೀರನ್ನ ಎತ್ಕೊಬಂದು ಕೊಂಡ ಹಾಯಿಸ್ತಿರೋ ಸೌದೆಗೆ ಹಾಕ್ತಾಳೆ. ರೌಡಿ ಓಡ್ ಬಂದು ಮೆಟ್ಲತ್ಕೊಬಂದು ನಿಂತ್ಕೊಂತಾನೆ. ಅಲ್ಲಿಗೆ ಕ್ವಾಟ್ಲೆ ಬಂದು, ಇದೇನಕ್ಕ ಕಳಶದ ತಟ್ಟೆನ ಅಲ್ಲೇ ಬಿಟ್ಬಿಟ್ಟು ಹೋಗ್ತಾ ಇದೀಯಾ ಅಂತ ಕೇಳ್ತಾನೆ. ಬಾ ತಗೊಂಡೋಗು ಅಂತ ಹೇಳ್ತಾನೆ. ನೀನೇ ಮಡಿಕೋ ಅಂತ ರೌಡಿ ತಳ್ಬಿಟ್ಟು ಹೋಗ್ಬಿಡ್ತಾನೆ ಜೋರಾಗಿ. ನೀನೊಂದು ಹೆಂಗ್ಸರ್ ಕುಲ್ವಾ, ಹಿಂಗ್ ತಳ್ಬಿಟ್ಟು ಹೋಗ್ತಾ ಇದೀಯಲ್ಲ ಅಂತ ಕ್ವಾಟ್ಲೆ ಹೇಳ್ತಾನೆ. ಏನಾಯ್ತು ಕ್ವಾಟ್ಲೆ ಅಂತ ವಿವೇಕ್ ಕೇಳ್ತಾನೆ. ಅಲ್ಲ ಗೆಳೆಯ, ಇವಕ್ಕ ಕೊಂಡ ಸೌದೆ ತವ ಪೂಜೆ ಮಾಡಿ ಕಳಶದ ತಟ್ಟೆನ ಅಲ್ಲೇ ಬಿಟ್ಬಿಟ್ಟು ಹೋಗ್ತಾ ಇದ್ರು, ಬಂದ್ ತಗೊಂಡೋಗು ಅಂದ್ರೆ ನನ್ನೇ ನುಗ್ಬಿಡೋದಾ ಅಂತ ಕ್ವಾಟ್ಲೆ ಹೇಳ್ತಾನೆ. ಮೋಸ್ಟ್ಲಿ ಏನೋ ಪ್ರಾಬ್ಲಮ್ ಇರ್ಬೇಕು, ಅದಕ್ಕೆ ಹೋಗಿರ್ಬೋದು ಅಂತ ವಿವೇಕ್ ಹೇಳ್ತಾನೆ. ಹಂಗಾದ್ರೆ ಪೂಜೆ ತವ ಏನೋ ಜಗಳ ಆಗಿರ್ಬೇಕು. ಅಲ್ಲ, 200 ಜನ ಗಂಡಸರು ಸೇರಿದ್ರೆ ಒಂದ್ ತವ ಕಿರಿಕಾಗಕ್ಕಿಲ್ಲ, ಅಂತದ್ರಲ್ಲಿ 3 ಜಡೆ ಒಂದತ್ರ ಸೇರ್ಬಿಟ್ರೆ ಮುಗೀತು ಕತೆ. ಆದ್ರೂ ಈ ಕುಂಕುಮ ಭರಣಿ ಮಿಸ್ ಆದ್ರೆ ಹೆಂಗಸರು ಜೀವ ಹೋದಂಗ ಆಡ್ತಾರೆ, ಅಂತದ್ರಲ್ಲಿ ಪೂಜೆ ಸಾಮಾನು ಮಿಸ್ ಮಾಡ್ಬಿಟ್ಟು ಹೋತವ್ರಲ್ಲ, ನಂಬಕ್ಕೆ ಆಗ್ತಿಲ್ಲ ಅಂತ ಕ್ವಾಟ್ಲೆ ಹೇಳ್ತಾನೆ. ಯಾಕೆ ತಲೆ ಕೆಡ್ಸ್ಕೊಂತೀಯ, ತಟ್ಟೆ ನೀನೇ ಎತ್ಬಿಡು ಅಷ್ಟೇ ಅಂತ ವಿವೇಕ್ ಹೇಳ್ತಾನೆ. ಹಂಗೆ ಮಾಡ್ತೀನಿ ಗೆಳೆಯ ಅಂತ ಹೊರಟೋಗ್ತಾನೆ ಕ್ವಾಟ್ಲೆ. ರೌಡಿ ಓಡೋಗೋದನ್ನ ನೋಡಿ, ಈ ಲೇಡಿನ ಎಲ್ಲೋ ನೋಡಿದ್ದೀನಲ್ಲ, ಎಲ್ಲಿ ನೋಡಿದ್ದೀನಿ ಅಂತ ಫ್ಲಾಶೇ ಆಗ್ತಾ ಇಲ್ಲ ಅಂತ ವಿವೇಕ್ ಅನ್ಕೊಂತಿರ್ತಾನೆ. ಇತ್ತ ಕಳಶದ ನೀರು ವಿನಂತಿ ಎತ್ಕೊಬಂದ ಅಕ್ಕಿ ಹೋಗ್ತಾಳೆ. ಗೌಡ್ರೆ, ಈಗ ಮೊದಲಿನಂಗೆ ಪೂಜೆ ಮಾಡಿ ಅಗ್ನಿ ಸ್ಪರ್ಶ ಮಾಡ್ಬೇಕು ಅಂತ ಹೇಳ್ತಾರೆ ಪುರೋಹಿತರು. ಈಗಿತ ನಮ್ಮ ಭದ್ರನ ಹೆಂಡ್ರು ಕಳಶ ತಂದವಳೆ, ಅವಳ ಕೈಯಿಂದಾನೇ ಮಾಡಿಸ್ಬಿಡಿ ಅಂತ ಅಜ್ಜಮ್ಮ ಹೇಳ್ತಾಳೆ. ಇಲ್ಲಿವರೆಗೂ ಅವ್ರು ನಡ್ಸ್ಕೊಂಡು ಹೋಗ್ತಾ ಇದ್ರು, ಇವಾಗ ಸೊಸೆಗೆ ಜವಾಬ್ದಾರಿ ಕೊಟ್ಟಿದ್ದೀರಾ ಅಂತ ಪುರೋಹಿತರು ಹೇಳ್ತಾರೆ. ಒಳ್ಳೇದಾಯ್ತು ಬಿಡಿ, ನೀನ್ ಹೋಗವ್ವ, ಅಗ್ನಿ ಸ್ಪರ್ಶ ಮಾಡು, ಪೂಜೆ ಮಾಡಿ ಅಂತ ಹೇಳ್ತಾರೆ ಪುರೋಹಿತರು. ಹೂ ಬಾಡಕ್ಕಿಂತ ಮುಂಚೆ ಸುಗಂಧ ಹೆಚ್ಚಾಗ್ತೈತಂತ ಕೇಳಿದ್ದೆ, ಆದ್ರೆ ಈಗ ಅನ್ಭೋಗಿಸ್ತಾ ಇದ್ದೀನಿ ಕಣೆ, 3 ಅಡಿ ಅನ್ಭೋಗಿಸ್ತಾ ಇದ್ದೀನಿ. ಈ ನಿನ್ನಗೂ ಸಂತೋಷ ಸಂಭ್ರಮ ಎಲ್ಲ ಹೊತ್ತು ಎಲ್ಲ ಕೊನೆ ಆಗುತ್ತದೆ, ಬರ್ದಿಟ್ಕೊ ಅಂತ ಮನಸ್ಸಿನಲ್ಲಿ ಈಶ್ವರಿ ಹೇಳ್ತಾ ಇರ್ತಾಳೆ. ರತ್ನನ್ ನೋಡಿ ಯಾಕಮ್ಮಿ ಕಣ್ಣಲ್ಲಿ ನೀರು ಅಂತ ವಿದ್ಯಾವರಪ್ಪ ಕೇಳ್ತಾರೆ. ಸಂತೋಷಕ್ಕೆ ಕಣಯ್ಯ, ಇನ್ನು ಈ ಸಂಬಂಧ ಸರಿ ಹೋಗಕ್ಕಿಲ್ಲ, ನನ್ನ ಮಗಳ ಆ ಮನೆಗೆ ಕಾಲು ಇಡಕ್ಕಿಲ್ಲ, ಏನೇನೋ ಅನ್ಕೋಬಿಟ್ಟಿದ್ದೆ, ಸದ್ಯ ದ್ಯಾವ್ರ ದಯೆ ಎಲ್ಲ ಸರಿ ಹೋಯ್ತು ಅಂತ ರತ್ನ ಅಂತಾಳೆ. ದ್ಯಾವ್ರ ದಯೆ ಅನ್ನೋದಕ್ಕಿಂತ ರಾಯರ ದಯೆ ಅನ್ನಮ್ಮಿ, ಅವರು ಹಟ್ಟಿ ಒಳಕ್ ಬಂಧುಗಳಿಗೆ ಅಂತಾರೆ ವಿದ್ಯಾವರಪ್ಪ. ಹೆಂಗೋ ನನ್ನ ಮಗಳು ಇನ್ ಮುಂದೆ ಸಂತೋಷವಾಗಿದ್ರೆ ಸಾಕು ಕಣಯ್ಯ ಅಂತ ರತ್ನ ಹೇಳ್ತಾಳೆ. ವಿದ್ಯಾ ಹಂಗೆ ನಮಸ್ಕಾರ ಮಾಡ್ಕೊಂಡು ತಗೊಂಡೋಗವ್ವ ಅಂತ ಮೋಹನ ಹೇಳ್ತಾಳೆ. ಸರಿ ಅತ್ತೆ ಅಂತಾಳೆ ವಿದ್ಯಾ ಹೋಗಿ ಪೂಜೆ ಮಾಡ್ತಿರ್ತಾಳೆ ಕೊಂಡಕ್ಕೆ. ಇದನ್ನ ನೋಡಿ ಸಾವಿತ್ರಿಯನ್ನು ವಿನಂತಿ, ನೋಡೆ ಅಲ್ಲಿ ನೋಡೆ ಹೆಂಗ್ ಮೆರಿತಾವಳೆ
ಅಂತ ಹೇಳ್ತಾಳೆ ಸಾವಿತ್ರಿ. ನೀನೇ ಭದ್ರಮ್ಮನ ಕೈ ಹಿಡ್ದಿದ್ರೆ ಇವತ್ತು ಆ ಜಾಗದಲ್ಲಿ ನೀನ್ ಇರ್ತಿದ್ದೆ ಅಂತ ಹೇಳ್ತಾಳೆ ಸಾವಿತ್ರಿ. ಸುಮ್ಕೆ ನನ್ನ ಹೊಟ್ಟೆ ಉರ್ಸ್ಬೇಡ, ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೆ ಸಾವಿತ್ರಿ ಅಂತ ವಿನಂತಿ ಹೇಳ್ತಾಳೆ. ವಿದ್ಯಾ ಪೂಜೆ ಮಾಡ್ತಾ ಇರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಯಾರು ಇನ್ನೂ ವಿನೋದ ವೈಎಂ ಬ್ಲಾಗ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.